ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 527ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ರಾವಣ ಮಲಗಿದಂಥ ಮಂಚದ ಬಳಿ ಬರ್ತಾನೆ. ಅಲ್ಲಿ ಒಬ್ಬ ಸುಂದರ ಸ್ತ್ರೀ ಮಲಗಿದ್ದನ್ನು ನೋಡ್ತಾನೆ. ಒಂದು ಕ್ಷಣಕ್ಕೆ ಶೀತೆ ಆಗಿರ್ಬೋದು ಅಂತ ಭಾವಿಸ್ತಾನೆ. ಆದರೆ ಹೀಗೆ ಮದ್ಯ ಕುಡಿದು ಸೆರೆ ಕುಡಿದು ಈ ರೀತಿಯಾಗಿ ಮಲಗುವ ಸ್ತ್ರೀ ಶೀತೆ ಅಲ್ಲ ಅಂತ ನೆನೆಸ್ಕೊಂಡು, ಈಕೆ ಶೀತೆ ಅಲ್ಲ ಅಂತ ತಿಳ್ಕೊಂಡು ಮತ್ತೆ ಅಲ್ಲಿ ಅವನ ಸುತ್ತಮುತ್ತ ಮಲಗಿದಂತಹ ಸ್ತ್ರೀಯರ ರಾವಣ ಪತ್ನಿಯರ ಮಧ್ಯೆ ಶೀತೆಯನ್ನು ಹುಡುಕ್ತಿರ್ತಾನೆ. ಅದೇ ವೇಳೆಯಲ್ಲಿ ಅವನಿಗೆ ಅರ್ಥ ಇತ್ತ ಈ ಚಿನ್ನದಿಂದ ಮಾಡಿದ ಪಾತ್ರೆಗಳು, ಆಹಾರ ಪದಾರ್ಥಗಳನ್ನು, ವಿವಿಧ ಪಕ್ಷಿಗಳ ಮತ್ತು ಮೃಗಗಳ ಮಾಂಸದಿಂದ ಮಾಡಿದಂತಹ ಪದಾರ್ಥಗಳನ್ನು ತಿಂದು ಆ ಕಡೆ ಈ ಕಡೆ ಬಿದ್ದಂಥ ಈ ಮಾಂಸದ ತುಂಡುಗಳು ಮತ್ತು ಮದ್ಯದ ಮಡಿಕೆಗಳ ಈ ದೃಶ್ಯವನ್ನು ನೋಡ್ತಾ ಮುಂದುವರಿಸ್ತಾನೆ. ಶೃಂಗರಿಸಿದ ಹಾಸಿಗೆ, ಆಸನ, ಮಧುಕಕ್ಷ, ದೀಪಗಳ ಹೊಂಗಿರಣ ಬೆಳಕು, ಸಂಭ್ರಮ ಸೋಪಾನ. ಅಲ್ಲಿ ಒಂದು ಪ್ರಕಾರದ ಸಂಭ್ರಮಣ ಇರ್ತದೆ. ಶೃಂಗರಿಸಿದ ಹಾಸಿಗೆ, ರಾವಣ ಹಾಸಿಗೆನೂ ಅಗದಿ ಶೃಂಗಾರಗೊಂಡಿತ್ತು, ಮಂಡೋದರಿ ಹಾಸಿಗೆನೂ ಶೃಂಗಾರಗೊಂಡಿತ್ತು. ಇತರ ಉಪ ಪತ್ನಿಯರೇನಿದ್ದಲ್ಲ, ಅವನ ರಾಣಿಯರಿದ್ದಲ್ಲ, ರಾಣಿಯರ ಹಾಸಿಗೆಗಳು ಶೃಂಗಾರಗೊಂಡಿದ್ದು. ಆಸನಗಳಿದ್ದು ಅಲ್ಲಿ. ಮುಂದೆ ಮಧುಕಕ್ಷ, ಸೆರೆಯದ ಕೋಟಡಿ, ಮದ್ಯ ಸಂಗ್ರಹವಾಗಿಟ್ಟಂಥ ಕೋಟಡಿಯಲ್ಲಿ ಕುಡಿದು ಅದರ ಸೆರೆದ ಒಂದು ಇನ್ನಂತಲೂ ಕರಿತೇವೆ, ಒಳಾಂಗಣ. ಅದು ಒಂದು ಕೋಟಡಿ. ಮುಂದೆ ದೀಪಗಳಿಂದ ಬರುವಂಥ ಹೊಂಗಿರಣ ಬೆಳಕು, ಇವುಗಳಿಂದ ಏನಾಗಿತ್ತಂದ್ರೆ ಅಲ್ಲಿ ಎಲ್ಲನೂ ಜಗಮಗ ಕಾಣಿಸ್ತಾ ಇತ್ತು. ಸುರ, ಸಕ್ಕರೆ ಮಧ್ಯ, ಜೇನು ಮಧ್ಯ, ಹೂ ಮಧ್ಯ, ಫಲ ಮಧ್ಯ, ನಾಟಿ ಮಧ್ಯ, ವಿಭಿನ್ನ ಮದ್ಯಗಳ ರಾಶಿ. ಇಲ್ಲಿ ನೋಡಿ ವಾಲ್ಮೀಕಿಯವರು ಮತ್ತು ಮದ್ಯಗಳ ಪ್ರಕಾರ, ಮದ್ಯ ಯಾವುಗಳಿಂದ ಶಿರೆ ತಯಾರು ಮಾಡ್ತಾರೆ, ಶಿರೆಗಳ ಪ್ರಕಾರ ಹೇಳ್ತಾರೆ. ಒಂದು ಸುರ, ಸುರದಿಂದ ಮಾಡಿದ್ದು. ಎರಡನೇದು ಸಕ್ಕರೆಯಿಂದ ಮಾಡಿದ್ದು. ಮತ್ತೊಂದು ಜೇನಿನಿಂದ ಮಾಡಿದ್ದು. ಮತ್ತೊಂದು ಹೂಗಳಿಂದ ಮಕರಂದ ಇದ್ರೆ ಹೂಗಳಿಂದ ಮಾಡಿದಂಥ ಮದ್ಯ, ಹಣ್ಣುಗಳಿಂದ ಮಾಡಿದ ಮದ್ಯ, ಕಂಟ್ರಿ ನಾಟಿ ಮದ್ಯ ಅಂತ ಬಟ್ಟೆ ತೆಗೆದು ಮಾಡಿದಂಥ ನಾಟಿ ಮದ್ಯ. ಹೀಗೆ ವಿಭಿನ್ನ ಪ್ರಕಾರದ ಮದ್ಯಗಳ ರಾಶಿ ಆ ಮಧು ಕಕ್ಷದಲ್ಲಿತ್ತು. ಎಲ್ಲೇ ಈ ಸರಾಯಿ ಮಡಿಕೆಗಳನ್ನು ಸಂಗ್ರಹವಾಗಿಟ್ಟಿದ್ರೋ ಅಲ್ಲಿ ಈ ಎಲ್ಲ ಪ್ರಕಾರದ ಸರಾಯಿಗಳನ್ನು ನೋಡಲಿಕ್ಕೆ ಸಿಗ್ತಿದ್ದೆವು. ಚಿನ್ನವ ಬೆಳ್ಳಿ ಸಣ್ಣ ದೊಡ್ಡ ಪಾತ್ರೆಗಳಲ್ಲಿ ತುಂಬಿದ ಅರೆ ಖಾಲಿ ವಿಭಿನ್ನ ಮದ್ಯಗಳು. ಇನ್ನು ಆ ಮದ್ಯಗಳನ್ನು ಎಲ್ಲಿ ತುಂಬಿದ್ರಪ್ಪ? ಚಿನ್ನದ ಮತ್ತು ಬೆಳ್ಳಿಯ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತುಂಬಿದ್ರು. ಕೆಲವೊಂದು ಪಾತ್ರೆಗಳು ಇನ್ನೂ ತುಂಬಿದ್ದವು, ಇನ್ನು ಕೆಲವೊಂದು ಪಾತ್ರೆಗಳು ಖಾಲಿ ಆಗಿದ್ದು, ಇನ್ನು ಕೆಲವೊಂದು ಪಾತ್ರೆಗಳು ಅರ್ಧ ಖಾಲಿ ಆಗಿದ್ದವು. ವಿಭಿನ್ನ ಪರಿಮಳ ಬೀರುವ ಹೂಗಳು, ಹೂಮಾಲೆಗಳು ತುಂಬಿದ ಚಿನ್ನ ಪಾತ್ರೆಗಳು ಮತ್ತು ಕೆಲವೊಂದು ಪಾತ್ರೆಗಳಲ್ಲಿ ಹೂವುಗಳನ್ನು ತುಂಬಿದ್ದವು, ಹೂವಿನ ಹಾರಗಳಿಂದ ತುಂಬಿಕೊಂಡಿದ್ದವು. ಹೂಗಂಧಗಳ ಪರಿಮಳ, ಮದ್ಯಗಳ ಸಿಹಿ ವಾಸನೆ. ನೋಡಿ ಇಲ್ಲಿ ಕವಿ ಹೆಂಗೆ ಹೇಳ್ತಾನೆ, ಹೂಗಂಧಗಳ ಪರಿಮಳ, ಶ್ರೀಗಂಧ ಆಗಿರ್ಬೋದು, ಚಂದನ ಆಗಿರ್ಬೋದು ಮತ್ತು ಹೂ ಆಗಿರ್ಬೋದು, ಇದೇನವರು ಶೃಂಗಾರ ಮಾಡ್ಕೊಂಡಿರ್ತಾರೆ ಮತ್ತು ಶ್ರೀಗಂಧದ ಲೇಪನವನ್ನು ಹಚ್ಕೊಂಡಿರ್ತಾರೆ, ದ್ರವ್ಯವನ್ನು ಬೆಳೆಸಿರ್ತಲ್ಲ, ಇದರಿಂದ ಪರಿಮಳ ಸೋಸ್ತಿರ್ತದೆ, ಸುಗಂಧ ಬರ್ತಿರ್ತದೆ, ಪರಿಮಳ ಸೋಸ್ತಿರ್ತದೆ. ಅದರಂತೆ ಮದ್ಯಗಳ ವಿಭಿನ್ನ ಮೂಲಗಳಿಂದ ವಸ್ತುಗಳನ್ನು ಉಪಯೋಗಿ ಮಾಡಿದಂಥ ಈ ಮದ್ಯ ಸರಾಯಿ ಏನಿದೆ, ಈ ಸರಾಯಿಯಿಂದ ಬರುವಂಥ ವಾಸನೆ ಸಿಹಿ ವಾಸನೆಯಾಗಿತ್ತಂತ ಹೇಳ್ತಾರೆ. ಅವುಗಳಿಂದ ಸಿಹಿ ವಾಸನೆ ಬರ್ತಾ ಇತ್ತು. ಸೇರಿ ಈ ಎರಡೂ ಪ್ರಕಾರದ ವಾಸನೆ ಸೇರಿ ಎಲ್ಲ ವಾಸನೆ ಧೂಪ ವಾಸನೆಯಾಗಿ ಹೊರ ಸೂಸುತ್ತಿದ್ದವು. ಈ ಎಲ್ಲ ವಾಸನೆ ಸೇರಿಕೊಂಡು ಧೂಪದ ವಾಸನೆ ಹೆಂಗೆ ಧೂಪ ಉರಿಸ್ಕೊಳ್ಳಿ ಹೆಂಗೆ ವಾಸನೆ ಬರ್ತಲ್ಲ ಆ ರೀತಿಯಾಗಿ ಹೊರ ಬರ್ತಿದ್ದೆವು. ಶ್ವೇತವರ್ಣ, ಕಪ್ಪು ವರ್ಣ, ಸುವರ್ಣದ ಚೆಲುವೆ. ನೋಡು, ಚೆಲುವೆರಾಗ ಸ್ತ್ರೀಯರಲ್ಲಿ ರಾವಣನ ಅರಮನೆಯಲ್ಲಿ ಇದ್ದಂಥ ಅವನ ಪತ್ನಿಯರು, ಆ ಸ್ತ್ರೀಯರಲ್ಲಿ ಸುಂದರಿಯರಲ್ಲಿ ಕೆಲವರ ಬಣ್ಣ ಶ್ವೇತವರ್ಣವಾಗಿತ್ತು, ಇನ್ನು ಕೆಲವರು ಕಪ್ಪು ವರ್ಣದವರಿದ್ದರು,
ಇನ್ನು ಕೆಲವರು ಸುವರ್ಣದವರು, ಬಂಗಾರದ ಮಂಗಿರಣದ ಬಣ್ಣದವರು ಇದ್ದರು. ರಾವಣನ ಪತ್ನಿಯರು ನಿದ್ರಾಮಗ್ನರಾಗಿ, ಇವರೆಲ್ಲರೂ ರಾವಣನ ಪತ್ನಿಯರು, ಇವರು ನಿದ್ರೆಯಲ್ಲೇ ಮಗ್ನರಾಗಿದ್ದರು. ಒಂದೆಡೆ ಭಕ್ಷ್ಯಗಳ ವ್ಯವಸ್ಥೆ, ಒಂದು ಕಡೆಗೆ ಊಟಗಳ ವ್ಯವಸ್ಥೆ ಇತ್ತು, ಆಹಾರ ಪದಾರ್ಥಗಳ ವ್ಯವಸ್ಥೆ ಇತ್ತು. ಮತ್ತೊಂದೆಡೆ ಅಕ್ಕಿ ಅನ್ನ, ಚಿನ್ನ ಪಾತ್ರೆಗಳು ಅಕ್ಕಿ ಅನ್ನದಿಂದ ತುಂಬಿತ್ತು. ಮಗದೊಂದೊಡೆ ಮದ್ಯಪಾನಿಗಳ ವ್ಯವಸ್ಥೆ, ಮತ್ತೊಂದು ಕಡೆಗೆ ಈ ಸೆರೆ ತುಂಬಿದಂಥ ಪಾತ್ರೆಗಳು ಇದ್ದವು. ಹೂ ಗಂಧಗಳ ಪರಿಮಳ, ಮದ್ಯಗಳ ಸಿಹಿ ವಾಸನೆ ಸೇರಿ ಎಲ್ಲ ವಾಸನೆ ಧೂಪ ವಾಸನೆಯಾಗಿ ಹೊರಸೂಸುತ್ತಿದ್ದುವ. ಮುಂದುವರೆದು ಹೇಳ್ತಾರೆ, ನಿದ್ರಾವಸ್ಥೆ ಪರಸ್ತ್ರೀಯರನ್ನು ನೋಡುವುದು ಅಧರ್ಮ. ಹನುಮಾನ್ ನೋಡ್ಕೋತ ಬರ್ತಿರ್ತಾನೆ, ಇವರೆಲ್ಲ ಅವನ ಹೆಂಡಂದಿರು ಮಲಗಿರ್ತಾರೆ, ನಿದ್ರೆಯಲ್ಲಿರ್ತಾರೆ. ಅಲ್ಲಿ ಒಂದು ನೈತಿಕ ಪ್ರಶ್ನೆ ಬರ್ತಿದೆ ಹನುಮನಲ್ಲಿ, ನೈತಿಕ ಪ್ರಶ್ನೆ ಹುಟ್ಕೊಳ್ತಿದೆ. ಅದು ಹನುಮನ ಪ್ರಶ್ನೆ ಅಷ್ಟೇ ಅಲ್ಲ, ವಾಲ್ಮೀಕಿ ಈ ಸಾಮಾಜಿಕ ಮನೋಜ್ಞಾನದ ಬಗ್ಗೆ ಹೇಳ್ತಾನೆ, ಮನಸ್ಸಿನ ಸ್ಥಿತಿ ಬಗ್ಗೆ ಹೇಳ್ತಾನೆ. ಈ ಮನಸ್ಸಿನ ಸ್ಥಿತಿ, ಸಾಮಾಜಿಕ ಮನಸ್ಸಿನ ಸ್ಥಿತಿ ಹಿಂದೂ ಇತ್ತು ಅಂದರೆ ತ್ರೇತಾಯುಗದಲ್ಲಿ ಇತ್ತು, ಹಿಂದೂ ಇತ್ತು. ನಿದ್ರಾವಸ್ಥೆ ಪರ ಸ್ತ್ರೀಯರನ್ನು ನೋಡುವುದು ಅಧರ್ಮ. ನಿದ್ರೆಯಲ್ಲಿ ಮಲಗಿದಂಥ ಸ್ತ್ರೀಯರನ್ನು ನೋಡುವುದು ಅಧರ್ಮ. ನಿದ್ರೆಯಲ್ಲಿದ್ದಾಗ ಸ್ತ್ರೀಯರು ಪಾಪ ಯಾವ ರೀತಿ ಮಲಗಿರ್ತಾರೆ ಗೊತ್ತಾಗೋದಿಲ್ಲ, ಅವ್ರ ಉಡುಪುಗಳಿಗೆ ಏನೇನಾಗಿರ್ತದೆ ಗೊತ್ತಾಗೋದಿಲ್ಲ. ಅವರು ನಿದ್ರೆಯಲ್ಲಿರ್ತಾರೆ, ಅವ್ರ ಮೈಮ್ಯಾಗ ಕವರ್ ಇರುವುದಿಲ್ಲ. ಅಂಥ ಹೆಣ್ಣು ಮಕ್ಕಳನ್ನು, ಅಂದರೆ ಒಟ್ಟಿನಲ್ಲಿ ನಿದ್ರೆಯಲ್ಲಿ ಇದ್ದಂಥ ಹೆಣ್ಣು ಮಕ್ಕಳನ್ನು ನೋಡುವುದು ಅಧರ್ಮ. ಅಧರ್ಮ ಅಂದರೆ ಇದು ಏನಪ್ಪ ಅಂದರೆ ಕಾನೂನ ಬಾಹಿರ, ಸಂವಿಧಾನ ಬಾಹಿರ, ಇದು ಅಪರಾಧ ಅನ್ನುವಂಥದ್ದು ಈ ಮಾನಸಿಕ ಸ್ಥಿತಿ ಹಿಂದೂ ಇತ್ತು, ಇವತ್ತು ಇದೆ, ಇವತ್ತು ಪಾಲಿಸಬೇಕು. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಇದು ಮುಗ್ದಾನಲ್ಲಿರುವಂಥ ಕುದುರೆಗತೆ ಆಗಿಬಿಟ್ಟಿದೆ, ಟಾಂಗಗತೆ ಆಗಿದೆ, ಅದು ಎತ್ತಿನ ಗತೆ ಆಗಿದೆ. ಮುಗ್ದಾನ ಇಲ್ಲ, ಕಂಟ್ರೋಲ್ ಇಲ್ಲ ಯಾರಿಗೂ. ಸಾಮಾನ್ಯವಾಗಿ ನೀವು ಪ್ರವಾಸ ಮಾಡ್ತಾ ಇದ್ದಾಗ ಬಸ್ಸುಗಳಲ್ಲಿ, ರೈಲ್ವೆಗಳಲ್ಲಿ ಅಥವಾ ಹಡಗದಾಗ, ವಿಮಾನದಾಗ ನೋಡ್ರಿ, ಕೆಲವೊಂದು ಕಾಮುಕ ಜನ ಏನಿರ್ತದಲ್ಲ, ಅವಾಗ ಮತ್ತು ರಾತ್ರಿ ಪ್ರವಾಸ ಮಾಡೋ ಕಾಲಕ್ಕೆ ಮಲಗೇ ಇರ್ತಾರೆ. ಇನ್ನು ಕೆಲವೊಂದು ಜನ ಇಂಥ ಒಂದು ಚಟುವಟಿಕೆ ಕೆಲಕ್ಕೆ ಬಿದ್ದಿರ್ತಾರೆ, ಅಡ್ಡಾಡ್ಕೊಂಡು ನೋಡ್ಕೊಂತ ಅಡ್ಡಾಡ್ತಿರ್ತಾರೆ. ಈ ಜನನೂ ಇರ್ತದೆ. ಸಾಮಾನ್ಯವಾಗಿ ಈ ಅನುಭವ ನಿಮಗೆ ಈ ಸ್ಲೀಪರ್ ಕೋಚದಾಗ ಅಥವಾ ಎ ಸಿಗಳಲ್ಲಿ ಏನಿರ್ತದಲ್ಲ, ರಾತ್ರಿ ಪ್ರವಾಸ ಮಾಡ್ತಿರ್ತಲ್ಲ, ಮಲಗಿರ್ತಾರಲ್ಲ, ಅಲ್ಲಿ ಇಂಥ ಓಡಾಡುವಂಥ ಜನನು ನಮ್ಮ ಕಣ್ಣಿಗೆ ಬೀಳ್ತಿದೆ. ನೋಡಿರಿ, ಈ ಮಾನಸಿಕ ಸ್ಥಿತಿ ಆವಾಗಿತ್ತು, ಈಗಿತ್ತು. ಬಟ್ ಅದು ಏನು ಹೇಳ್ತಾರೆ ಅಂದರೆ, ಮಲಗಿದ ಭಂಗಿಯಲ್ಲಿ ಇದ್ದಂಥ ಸ್ತ್ರೀಯರನ್ನು ನೋಡುವುದು ಕಾನೂನು ಬಾಹಿರ, ಅಪರಾಧ, ಅಧರ್ಮ ಅಂತ ಹೇಳ್ತಾರೆ. ನಿಷ್ಕಲಂಕ ಮನದಿ ಪ್ರಚೋದಿಸದೆ ನೋಡುವುದು ಅಲ್ಲ ಅಧರ್ಮ. ಅಲ್ಲೇ ಮತ್ತೆ ಹಂಗೆ ನೋಡಿರಿ, ಮನಸ್ಸಿನಾಗ ಯಾವುದೇ ಕೆಟ್ಟ ಭಾವನೆ ಇಲ್ಲದ ಸ್ತ್ರೀಯರನ್ನು ನೋಡೋದು ಅದು ಅಪರಾಧ ಅಲ್ಲ. ಮನಸ್ಸಿನ ಕೆಟ್ಟ ಭಾವನೆ ಇಟ್ಕೊಂಡು ಹೆಂಗಸರನ್ನು ನೋಡೋದು ಅಪರಾಧ. ಸ್ತ್ರೀಯರ ಮುಖನ ಹಾಗೆ ನೋಡಿದ್ರಪ್ಪ ಅಂದ್ರೆ, ಮನಸ್ಸಿನಾಗ ಏನೋ ಕಿಂಚಿತ ಕೆಟ್ಟ ವಿಚಾರ ಇಲ್ಲದೆ ನೀವು ನೋಡಿದ್ರಂದ್ರೆ ಅದು ಅಪರಾಧ ಅಲ್ಲ. ಮನಸ್ಸಿನಾಗ ಏನೋ ಕೆಟ್ಟ ವಿಚಾರ ಇಟ್ಕೊಂಡು ಸ್ತ್ರೀಯರನ್ನು ನೋಡೋದು ಅದು ಅಪರಾಧ. ನಾನು ಪರಸ್ತ್ರೀ ನೋಡುವುದು ನನ್ನಿಂದವರಿಗೆ ಅಹಿತವಾಗದಿರುವುದು ಅಧರ್ಮ ಅಲ್ಲ ನೆಂದುಕೊಂಡ ಹನುಮ. ತನ್ನನ್ನು ಸಮರ್ಥಿಸಿಕೊಳ್ತಾನೆ. ನಾ ಅವ್ರ ಮುಖ ನೋಡಾಕತ್ತೀನಿ, ಸೀತೆ ನೋಡ್ಕಾಕತ್ತೀನಿ, ನನ್ನ ಮನಸ್ಸಿನಾಗ ಅವರ ಬಗ್ಗೆ ಯಾವುದೇ ಕೆಟ್ಟ ವಿಚಾರಗಳಿಲ್ಲ, ವಿಕೃತ ವಿಚಾರಗಳು ನನ್ನ ಮನಸ್ಸಾಗಿಲ್ಲ. ನಾನು ಪ್ರಾಂಜಲ ಮನಸ್ಸಿನಿಂದ, ನಿಷ್ಕಪಟ ಮನಸ್ಸಿನಿಂದ ಸೀತೆ ಹುಡುಕುವ ಒಂದು ಹಂಬಲದಿಂದ ನಾನೇನು ಮಾಡ್ತಾ ಇದ್ದೇನೆ, ಅವರ ಮುಖಗಳನ್ನು ನೋಡ್ತಾ ಇದ್ದೇನೆ ವಿನಃ ನಾನು ಕೆಟ್ಟ ವಿಚಾರದಿಂದ ಅವ್ರ ಮುಖ ನೋಡ್ತಾ ಇಲ್ಲ. ಅದಕ್ಕೆ ನಾನು ಈ ಪರಸ್ತ್ರೀಯರ ಮುಖವನ್ನು, ನಿದ್ರೆಯಲ್ಲಿದ್ದಂಥ ಪರಸ್ತ್ರೀಯರ ಮುಖವನ್ನು ನಾನು ನೋಡ್ತಾ ಇರೋದು ಇದು ಅಪರಾಧ ಅಲ್ಲ ಅಂತ ಹೇಳಿ ಸಮರ್ಥಿಸಿಕೊಳ್ತಾನೆ. ಎಲ್ಲ ಇಂದ್ರಿಯಗಳ ನಡತೆ ಶುದ್ಧವೋ ಅಶುದ್ಧವೋ ಮನದ ನಿರ್ಧಾರ. ನೋಡಿ, ಮನುಷ್ಯನ ಏನು ಇಂದ್ರಿಯಗಳದಲ್ಲ, ಇವ ಶುದ್ಧದಾವೋ ಅಶುದ್ಧದಾವೋ, ಇವ ನಿಯಂತ್ರಣದಲ್ಲಿದ್ದಾವೋ ಇಲ್ಲೋ ಅನ್ನೋದು ಅದು ಮನಸ್ಸಿನ ನಿರ್ಧಾರ. ಯಾರ್ದು ಮನಸ್ಸಿನ ಮೇಲೆ ನಿಯಂತ್ರಣ ಇರ್ತಿದೆ ಅವರು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ಅದು ಕಣ್ಣಿನಿಂದ ನೋಡೋದಾಗಿರ್ಬೋದು, ವಾಸನೆ ಪಡೆದಾಗಿರ್ಬೋದು, ಸ್ಪರ್ಶ ಆಗಿರ್ಬೋದು, ಯಾವುದೇ ರೀತಿಯಿಂದ ಇಂದ್ರಿಯಗಳಿಂದ ಕಂಟ್ರೋಲ್ ಬಿಟ್ಟು ಹೋಗ್ತಿರ್ತಾವಲ್ಲ, ಕಂಟ್ರೋಲ್ ಬಿಟ್ಟು ಹೋಗಿದ್ದು ಅಂದ್ರೆ ಅದು ಅಪರಾಧ. ಅಂತಹ ಇಂದ್ರಿಯಗಳನ್ನು
ನಿಯಂತ್ರಣ ಇಟ್ಕೊಳ್ಳುವಂಥ ಮನಸ್ಸಿತ್ತಂದ್ರೆ ಅದು ಅಪರಾಧ ಅಲ್ಲ. ಅದಕ್ಕೆ ಈ ಇಂದ್ರಿಯಗಳ ಸುಖಕ್ಕಾಗಿ ನಾವು ಆ ಕಡೆ ಈ ಕಡೆ ಹೊಯ್ದಾಡ್ತಿರ್ತಾವಲ್ಲ, ಅದನ್ನು ನಿಯಂತ್ರಣ ಮಾಡೋದು ಬಿಡೋದು ಕೆಲಸ ಯಾರ್ದಪ್ಪ ಅಂದರೆ ಮನಸ್ಸಿಂದು. ನನ್ನ ಮನ ಅಚಂಚಲ. ನನ್ನ ಮನಸ್ಸೇನಿದೆ ನನ್ನ ಹತೋಟಿಯಲ್ಲಿದೆ, ಚಂಚಲ ಇಲ್ಲ ನಂದು ಅಚಂಚಲ ಅಚಲ ಯಾವುದೂ ಇಲ್ಲ, ಬದಲಾವಣೆ ಇಲ್ಲೇ ಇಲ್ಲ. ನಾನು ಸೀತೆಯ ಮುಖ ನೋಡೋ ಸಲುವಾಗಿ ಈ ಸ್ತ್ರೀಯರನ್ನು ನಾನು ನೋಡ್ತಾ ಇದ್ದೇನೆ ವಿನಃ ಯಾವುದೇ ಕೆಟ್ಟ ವಿಚಾರಗಳನ್ನು ಇಟ್ಕೊಂಡು ನೋಡ್ತಾ ಇಲ್ಲ. ಅದಕ್ಕೆ ನಾನು ಈ ಸ್ತ್ರೀಯರನ್ನು ನೋಡುವುದು ಇದು ಅಧರ್ಮ ಅಲ್ಲ ಅಂತ ತಾನು ಸಮರ್ಥನೆ ಮಾಡಿಕೊಳ್ತಾನೆ. ಸೀತೆಯನ್ನು ಹುಡುಕುವುದು ಅಸಾಧ್ಯ, ಪರಸ್ತ್ರೀಯರ ಮಧ್ಯೆ ಹೋಗದೆ ಅವರ ಮುಖ ಹರಿಸದೆ. ಮತ್ತು ಪರಸ್ತ್ರೀಯರ ಮಧ್ಯೆ ಹೋಗಿ ಅವ್ರ ಮುಖ ನೋಡಿದಾಗ ಸೀತೆ ಗೊತ್ತಾಗ್ತಾಳೆ ನನಗೆ. ಅವ್ರ ಮಧ್ಯೆ ಹೋಗದೆ ಅವ್ರ ಮುಖ ನೋಡಿದ್ರೆ ಸೀತೆಯನ್ನು ಹುಡುಕೋದು ಅಸಾಧ್ಯ ಕೆಲಸ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಾಂಜಲ ಮನಸ್ಸಿನಿಂದ ಯಾವುದೇ ಕೆಟ್ಟ ವಿಚಾರಗಳನ್ನು ಮನಸ್ಸಿನಲ್ಲಿ ಹೊಂದದ, ವಿಕಾರಗಳನ್ನು ಹೊಂದದ ನಾನು ಪರಸ್ತ್ರೀಯರ ಮಧ್ಯೆ ಹೋಗಿ ಸೀತೆಯನ್ನು ಹುಡುಕ್ತಾ ಇದ್ದೇನೆ, ಇದು ಅಪರಾಧ ಅಲ್ಲ ಅಂಥೇಳಿ ವಾಲ್ಮೀಕಿಯವರು ಕೂಡ ಅದ ಹೇಳ್ತಾರೆ. ಈ ಹನುಮಾನನ ಮೂಲಕ ಹೇಳಿಸ್ತಾರೆ, ನೀವು ಹೆಣ್ಣು ಮಕ್ಕಳ ಮುಖ ಯಾವುದೇ ಕೆಟ್ಟ ವಿಚಾರವಿಲ್ಲದೆ ಶುದ್ಧ ಮನಸ್ಸಿನಿಂದ ನೋಡಿದರೆ ಅದು ತಪ್ಪಲ್ಲ. ಏನಾದರೂ ನೀವು ವಿಕೃತ ಭಾವನೆಗಳನ್ನು ಇಟ್ಟುಕೊಂಡು ಸ್ತ್ರೀಯರ ಮುಖವನ್ನು ನೋಡುವುದು ಮಹಾ ಅಪರಾಧ ಅಂತ ಸಂದೇಶವನ್ನು ಕೊಡ್ತಾರೆ. ಸ್ತ್ರೀಯರ ಮಧ್ಯೆ ಹುಡುಕಬೇಕು. ಹೆಂಗಸರು ಹುಡುಕ್ಬೇಕಾದ್ರೆ ಮತ್ತು ಹೆಂಗಸರ ಮಧ್ಯೆ ಹುಡುಕಬೇಕು, ಸೀತೆಯನ್ನು ಹುಡುಕ್ಬೇಕಾದ್ರೆ ಸ್ತ್ರೀಯರ ಮಧ್ಯೆ ಹುಡುಕಬೇಕು, ಅದು ಅನಿವಾರ್ಯ ಇದೆ. ಹೆಣ್ಣು ಪ್ರಾಣಿ ಜಿಂಕೆಗಳ ಮಧ್ಯೆ ಅಲ್ಲ. ಹೆಂಗಸರನ್ನು ಒಂದು ಹೆಣ್ಣನ್ನು ಹುಡುಕ್ಬೇಕಾದ್ರೆ ಹೆಂಗಸರ ಮಧ್ಯೆ ಹುಡುಕಬೇಕು. ಹೆಣ್ಣು ಪ್ರಾಣಿಗಳ ಮಧ್ಯೆ ಪಕ್ಷಿಗಳ ಮಧ್ಯೆ ಹುಡುಕೋದಲ್ಲ. ಆ ಪಕ್ಷಿ ಪ್ರಾಣಿಗಳು ಹೆಣ್ಣಿದ್ರು ಕೂಡ ಅವು ಬೇರೆನ. ಇಲ್ಲೇ ಸೀತೆಯನ್ನು ಹುಡುಕಬೇಕಾಗಿತ್ತಂದ್ರೆ ಸ್ತ್ರೀಯರ ಮಧ್ಯೆ ಹೋಗಲೇಬೇಕಾಗುತ್ತದೆ. ಆ ಅನಿವಾರ್ಯತೆ ಹನುಮಾನನಿಗೆ ಇತ್ತು. ಪವಿತ್ರ ಮನದಿ ಹುಡುಕಿದೆ ಸೀತೆಯನ್ನು ರಾವಣನ ಪತ್ನಿಯರ ಮಧ್ಯೆ ಅಂತಃಪುರದಲ್ಲಿ ನೆಂದುಕೊಂಡ ಹನುಮ. ನೋಡು, ನನ್ನ ಪವಿತ್ರ ಮನಸ್ಸಿನಿಂದ ಯಾವುದೇ ವಿಕಾರಗಳನ್ನು ಹೊಂದದೆ ರಾವಣರ ಪತ್ನಿಯರ ಮಧ್ಯೆ ನಾನು ಸೀತೆಯನ್ನು ಹುಡುಕಿರುವೆ ಅಂತ ಅಂದುಕೊಳ್ತಾನೆ. ಹುಡುಕಿದ ಹನುಮ ಸೀತೆಯನ್ನು ಅಂತಃಪುರ ಸ್ತ್ರೀಯರಲ್ಲಿ ಸಿಗಲಿಲ್ಲ. ಸೀತೆ ಹನುಮಾನಿಗೆ ಯಾರ ಮಧ್ಯೆಯೂ ಇಷ್ಟೊಂದು ಕಷ್ಟಪಟ್ಟು ಅರಮನೆಗೆ ಹೊಕ್ಕೊಂಡು ಅರಮನೆಯಲ್ಲಿ ಎಲ್ಲರೂ ಸ್ತ್ರೀಯರ ಮಧ್ಯೆ ಅಂದ್ರೆ ರಾವಣನ ಪತ್ನಿಯರ ಮಧ್ಯೆ ಅಲದಾಡಿ ಅವಳ ಮುಖಗಳನ್ನು ನೋಡಿದ, ಎಲ್ಲಿಯೂ ಸೀತೆ ಸಿಗಲಿಲ್ಲ. ಅಲ್ಲಿಂದ ಬೇರೆಡೆ ಹುಡುಕಲು ಸೀತೆಯನ್ನು ನಡೆದ ಹನುಮ ಮನೆಗೆ. ಆ ಅರಮನೆಯಾಗಂತೂ ಸಿಗಲಿಲ್ಲಕ್ಕೆ ಆಯಿತು, ಇನ್ನು ಎಲ್ಲರೇ ಮತ್ತೆ ಆಕಿನ ಬಚ್ಚಿಟ್ಟ ನೀನ ಮತ್ತು ಇನ್ನು ಮನೆಗಳನ್ನು ಹುಡುಕೊಂಡು ಅಂತ ಹೇಳಿ ಹನುಮ ಹೊರಗೆ ಬೀಳ್ತಾನೆ. ಚಿತ್ರಕಲೆ ಬಳ್ಳಿ ಮಧ್ಯೆ ಕತ್ತಲೆಯ ಗ್ರಹ ಕಂಡನು ಹನುಮ. ಮುಂದೆ ಹೋಗ್ತಾ ಇದ್ದಾಗ ಅರಮನೆಯಿಂದ ಸ್ವಲ್ಪ ಮುಂದೆ ಹೋಗಿರ್ತಾನೆ. ಅವನು ಎದುರಿಗೆ ಚಿತ್ರಗಳನ್ನು ಬಿಡಿಸಿದ್ದು ಹೆಂಗೆ ನಾವು ಕಲಾಕಾರರು ಚಿತ್ರಗಳನ್ನು ಬಿಡಿಸಿರ್ತಲ್ಲ ಅಂಥ ಚಿತ್ರಕಲೆಗಳ ಬಳ್ಳಿ ಮಧ್ಯೆ ಕತ್ತಲೆಯ ಗ್ರಹ ಕಂಡನು. ಒಂದು ಕತ್ತಲೆ ತುಂಬಿದಂಥ ಒಂದು ಗ್ರಹ ಇತ್ತಲ್ಲಿ, ಅದನ್ನು ಕಂಡನು. ಹುಡುಕಲು ಸುಂದರ ಸೀತೆ ದೃಶ್ಯ ಕಾಣಲಿಲ್ಲ ಹನುಮ. ಅಲ್ಲಿ ಹೋಗಿ ಹುಡುಕ್ಯಾಡ್ತಾನೆ. ಆ ಕತ್ತಲು ಕುಣ್ಯಾಗ ಹೋಗಿ ಹುಡುಕ್ಯಾಡ್ರೂ ಕೂಡ ಹನುಮನಿಗೆ ಸೀತೆ ಸಿಗಲಿಲ್ಲ. ಇದೇ ರೀತಿಯಾಗಿ ಹನುಮ ಈ ಅರಮನೆಯಿಂದ ಹೊರಗೆ ಬಂದು ಮತ್ತು ಸೀತೆಯನ್ನು ಹುಡುಕುವ ಯಾವ ಪ್ರಯಾಸವನ್ನು ಮಾಡ್ತಾನೆ, ಹನುಮನಿಗೆ ಮತ್ತೇನೇನು ಎದುರಾಗ್ತಾವ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.